ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ವ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ದುಡ್ಡು ಎಣಿಸ್ತಾ ಇದ್ದೀನಿ. ಯಾವುದಪ್ಪ ಇಷ್ಟೊಂದು ದುಡ್ಡು ಅಂತ ನೋಡ್ತಾ ಇದ್ದೀರಾ? ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದಿದೆ ಏನು ಅಂತ ಎಣಿಸ್ತಾ ಇದ್ದೀನಿ. ಸೊ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಅಂತ ನಾನು ಯಾವಾಗ ವೀಡಿಯೋ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಖಂಡಿತ ಆ ವಿಡಿಯೋಗೋಸ್ಕರ ನಾನು ವೇಟ್ ಮಾಡ್ತಾಯಿದ್ದೀನಿ. ಬಟ್ ಆ ಟೈಮ್ ಇನ್ನೂ ಬರಲಿಲ್ಲ. ಸೊ ಇಷ್ಟು ದುಡ್ಡು ಯಾವುದ್ರದ್ದು ಅಂದರೆ ಖಂಡಿತ ಯೂಟ್ಯೂಬ್ ಪೇಮೆಂಟ್ ಅಲ್ಲ ಫ್ರೆಂಡ್ಸ್. ಈ ದುಡ್ಡು ಸೊ ಪರ್ಸ್ನಲ್ದು. ಸೊ ಪಾಪುಗೆ ಅಂತ ಅಂದ್ಬಿಟ್ಟು, ಬರ್ಡೇಗೆ ಅಂತ ಅಂದ್ಬಿಟ್ಟು ಖರ್ಚು ಮಾಡ್ತಾಯಿದ್ದೀನಿ. ನನಗೆ ಯಾವಾಗಪ್ಪ ಯೂಟ್ಯೂಬಿಂದ ಇಷ್ಟು ಅಮೌಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ. ಸೊ ಬಟ್ ಆ ಟೈಮ್ ಇನ್ನೂ ಬಂದಿಲ್ಲ. ಇಷ್ಟು ದುಡ್ಡು ಇದು ಕೃತಿಕ್ಷಗೋಸ್ಕರನೇ ನಾವು ಖರ್ಚು ಮಾಡ್ತಾ ಇದ್ದೀವಿ. ಇಷ್ಟು ದುಡ್ಡು ಅವಳಿಗೆ ಬರ್ಡೇ ಶಾಪಿಂಗ್ಗೆ, ಬರ್ಡೇಗೆ, ಕೇಕು, ಡ್ರೆಸ್ಸು ಎಲ್ಲದಕ್ಕೂ ಕೂಡ ಇಷ್ಟು ದುಡ್ಡನ್ನ ನಾವು ಖರ್ಚು ಮಾಡ್ತಾಯಿದ್ದೀವಿ. ನೀವು ಅಂದ್ಕೊಬೋದು, ಇಷ್ಟು ದುಡ್ಡನ್ನ ಖರ್ಚು ಮಾಡ್ಬೋದಾ ಅವಳಿಗೆ ಬರ್ಡೇಗೆ ಮಾತ್ರ, ಅದನ್ನೇ ಅವ್ಳಿಗೆ ಸೇವಿಂಗ್ಸ್ ಆಗಿ ಇಡ್ಬೋದಲ್ವಾ ಅಂತ ನೀವು ಅಂದ್ಕೊಬೋದು. ಬಟ್ ನಾವು ಇದರಿಂದ ಇನ್ನೊಂದು ಪ್ಲ್ಯಾನಿಂಗ್ ಇದೆ. ಸೊ ಅದಕ್ಕೆ ನಾವು ಖರ್ಚು ಮಾಡ್ತಾಯಿದ್ದೀವಿ. ಅದು ಏನು ಅಂತ ನೀವು ತಿಳ್ಕೊಂಡಾದ್ಮೇಲೆ ನೀವೇ ಹೇಳ್ತೀರಾ ಖರ್ಚು ಮಾಡಿರೋದು ತಪ್ಪಲ್ಲ ಅಂತ. ಸೊ ಅದನ್ನು ಲಾಗ್ ನೋಡ್ತಾ ಇರಿ, ಹಾಕ್ತೀನಿ, ಲಾಗ್ ನೋಡ್ತಾ ಇರಿ. ಏನೆಲ್ಲ ಪಾಪು ಬರ್ಡೇಗೆ ಸ್ಪೆಷಲ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಏನೋ ನಮ್ಮ ಕೈಲಾದಷ್ಟು ನಾವು ಮಾಡ್ತಾಯಿದ್ದೀವಿ. ಇದು ಫುಲ್ಲು ಸಪೋರ್ಟು ನಮ್ಮ ಅಮ್ಮಂದೇ ಇರೋದು. ಸೊ ಅವರಿಂದನೇ ನೋಡಿ, ಲಾಗ್ ನೋಡ್ತಾ ಇರಿ. ಸೊ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂದರೆ 18,000 ಇದೆ. ನನಗೆ ಏನು ಆಸೆ ಆಗ್ತಾಯಿದೆ ಅಂದರೆ ಆದಷ್ಟು ಬೇಗ ನಾನಿಷ್ಟು ಸಂಪಾದನೆ ಮಾಡಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಜ ಫ್ರೆಂಡ್ಸ್, ದುಡ್ಡು ಸಂಪಾದನೆ ಮಾಡಬೇಕು, ಅದೇ ನನ್ನ ಮೈಂಡಲ್ಲಿ ಇರೋದು. ಯಾಕಂದರೆ 2 ಮಕ್ಳು ಇದ್ದಾರಲ್ವಾ. ಸೊ ಹಾಗೆ ನಾವು ಇವಾಗ ಹತ್ರ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿದ್ದೀವಿ. ಸೊ ನಾವಿಲ್ಲಿ ಜೀವನ ಮಾಡಬೇಕಂದ್ರೆ ಖಂಡಿತ ನಾವಿಷ್ಟು ದುಡ್ಡು ದುಡಿಲೇಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಲಾಗ್ ನೋಡ್ತಾ ಇರಿ. ಇವತ್ತು ಶಾಪಿಂಗ್ ಇದೆ, ಪಾಪುಗೆ ಬರ್ಡೇಗೆ ಕೆಲವೊಂದು ಐಟಮ್ ತಗೊಳ್ಳೋ ಶಾಪಿಂಗ್ ಇದೆ. ಸೊ ಅದನ್ನು ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ. ಆ ತಲೆ ಬಾಚೋದು ಒಂದು ವಿಡಿಯೋ ಇದೊಂದು. ಹೌದು, ನೀನು ಹಾಕೊಂಡು ಆ ಡ್ರೆಸ್ಸಲ್ಲಿ ಮಾತಾಡೋದ್ನೆಲ್ಲ ಹಂಗೆ ವಿಡಿಯೋ ಮಾಡ್ತೀನಿ ನಾನು, ಹಂಗೆ ಹಾಕ್ತೀನಿ ವಾಯ್ಸ್ ಓವರ್. ಏನು ಯಾರು ಮಾಡ್ದಿರೋದು ನಾನು ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಏನು ಕಿತ್ತೋಗಿ ಡ್ರೆಸ್ ಹಾಕೊಂಡ ಇಂಥದನ್ನೇ ಕಳ್ಸೋದ ಎಲ್ಲ. ನಾನೇನು ಕಿತ್ತೋಗಿರೋ ಡ್ರೆಸ್ ಹಾಕೊಂಡು ಮನೇಲಿ ಇರುವಾಗ ಹೆಂಗಿದ್ದೀನೋ ಹಂಗೆ ಇದ್ದೀನಿ. ಮನೇಲಿ ಇರುವಾಗ ಇದಾಕೊಂತಾರ, ರೇಷ್ಮೆ ಸೀರೆ ಉಟ್ಕೊಂತಾರ. ನಾವ್ ಹೆಂಗಿದ್ದೀವೋ ಹಂಗೆ ತೋರಿಸ್ಬೇಕು. ನಾನು ರೆಡಿ ಆಗ್ತೀನಿ. ವಿಡಿಯೋ ಮಾಡೋದ್ರೆ ಎಷ್ಟು ಬೈಕ್ ಅಂತೀಯಮ್ಮ? ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡ. ಹಾಕ್ಬಿಡು ಹೋಗ್ಲಿ, ಕೈಯೆಲ್ಲ ಅಡ್ಡ ಇಡ್ತಾ ಇದೆಯಾ? ಕ್ಲಿಯರಾಗಿ ಮಾಡ್ತಾ ಇಲ್ಲ. ಬಿಡು, ಕೊಡು ಕೊಡುಮಾ. ಬಂದಿದ್ದೀರಿ. ಸೊ ಬರ್ಡೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಮನೇಲೇ ಆಟ ಆಡ್ಕೊಂಡಿರ್ತಾನೆ. ಬಿಸಿಲಲ್ವಾ, ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋಗ್ತಾ ಇಲ್ಲ. ಸೊ ಕೃತಿಕ್ಷಾಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರೋದು. ಇವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಗ್ತಾನೆ. ಯಾರದು? ಅಯ್ಯ, ನಾವಿನ್ನೂ ಇದು ಬಾಚನ್ಗೆ ಅಂತ ಅವನಿಗೆ ಬಾಚ್ತಾ ಇಲ್ಲ ಅಂತಾರೆ. ಒಬ್ಬರು ಬಾಚನ್ಗೆ ಇಡಬಾರ್ದು, ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅಂತಾರೆ. ಹಿಂದ್ಗಡೆ ಎಲ್ಲ ಅವ್ನು ಗಂಟಾಗೋಗ್ಬಿಟ್ಟಿದೆ. ಅವನಿಗೂ ಆದಷ್ಟು ಬೇಗ ಮನೆ ದೇವ್ರಿಗೆ ಹೋಗಿ ಮುಡಿ ಕೊಡಬೇಕು. ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಕಾಣ್ತಾ ಇದ್ದ. ಇವಾಗ ಒಂದು ರೌಂಡ್ ಮಲಗಿ ಎದ್ದಿದ್ದಾನೆ. ಅಲ್ಲಾಡು, ಆಯ್ ಆಡು, ಆಯ್ ಮಾಡು. ಅವ್ನಿಗೆ ನೋಡಿ ಫ್ರೆಂಡ್ಸ್, ಮೀಸೆ ಇದ್ದಂಗಿದೆ ಅವನಿಗೆ. ಮೀಸೆ ಬಂದಿದೆ ನನಗೆ. ಹೊಸ ಬೈಕ್ ಬಂದ್ಬಿಡ್ತಾ? ಇದು ಫ್ರೆಂಡ್ ಬೈಕು, ನಾವು ತಗೊಂತೀವಿ ಹೊಸ ಬೈಕು. ಶರ್ಟ್ ಫುಲ್ ಮಿಂಚಿಂಗ್ ಸಖತ್ ಕಾಣ್ತಾ ಇದೀಯಾ ಅಮ್ಮ. ನೀನು ಚೆನ್ನಾಗಿ ಕಾಣ್ತಾ ಇದೀಯಾ. ಬಾಯ್ ಮಾ, ಹೋಗೋಣ. ಹೋಟೆಲ್ಲ ನೆಂದೋಗಿದೆ.
ನೀರು ಫುಲ್ ನೀರು ಹುಷಾರಾಗಪ್ಪ, ಅರ್ಧೋಗ್ಬಿಡುತ್ತೆ. ವಾಪಸ್ ತಗೊಂತಾರೆ ಹೋದ್ರೆ ATM ಅಲ್ಲಿ ತಗೊಳ್ಳಲ್ಲ ಬ್ಯಾಂಕ್. ಅರ್ಧ ಚೆನ್ನಾಗಿದೆ ಇದು. ಸಾಕ್ಬಿಡಿ. ಇವಾಗ ಇದಾಗುತ್ತೆ ಖರ್ಚಿಗೆ. ಬಟ್ಟೆ ಒಂಚೂರು ಒರ್ಸು. ನಿನ್ನಿಂದನೇ ಅಮ್ಮು, ನಿನ್ನಿಂದನೇ ಆಗಿದ್ದು. ನಿನ್ನ ವಾಟರ್ ಬಾಟ್ಲಿಂದ ಆಗಿದ್ದು. ನಿನ್ನಿಂದ ಅಲ್ಲ ಏನಂತಾನೆ ಬೇಕು ಅಂತ ಕೇಳ್ತೀಯೇನೋ ಅಂತ, ಅದಕ್ಕೆ ಇನ್ನೇನಿಲ್ಲ. ಸರಿ ಬಾ. ಚೆನ್ನಾಗೇ ಇವೆ. ಒಂದು ಮೆಹಂದಿ ಎಷ್ಟೊಂದು 10 ರೂಪಾಯಿ. ಸೊ ಗೈಸ್, ನಾವು ಮಾರ್ಕೆಟ್ಗೆ ಹೋಗಿ ಮುಗ್ಗಿನ ಜಡೆ ಪಾಪುಗೆ ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ಬರ್ಡೇ ದಿವಸ ಕೊಡ್ತಾರೆ ಈವ್ನಿಂಗ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಹುಡ್ಕೊಂಡು ತುಂಬ ದೂರ ಹೋದ್ವಿ. ಆಮೇಲೆ ಕೊನೆಗೆ ಸಿಕ್ತು. ಅದಾದಮೇಲೆ ಪಾಪುಗೆ ಚಾಕ್ಲೇಟ್ಸು ಮತ್ತು ಕೇಕು ಆರ್ಡ್ರ್ ಮಾಡಿಬಿಟ್ಟು ಬಂದ್ವಿ. ಆಲ್ಪೆನ್ಲಿಗೆ ಇರಲಿಲ್ಲ, ಇಲ್ಲ ಯಾವ ಥರ ಆಲ್ಪೆನ್ಲಿಗೆ ಯಾವ ಟೈಪ್ ಬೇಕು? ಯಾವ ಟೈಪ್ ಬೇಕು? ಕಾಫಿ ಕಲರ್ ಬರುತ್ತಲ್ಲ ಚಾಕ್ಲೇಟ್. ಕಾಫಿ ಬೈಟಾ? ಕಾಫಿ ಕಲರ್ದು ಕಾಫಿ ಬೈಟು. ಮೇಲ್ಗಡೆ ಏನೂ ಇಲ್ಲ ಆ ಥರದಲ್ಲ. ಸೊ ಈಗ ಕೃತಿಕ್ಷಾ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ನಮ್ಮನೆ ಪಕ್ಕದಲ್ಲಿ ಒಬ್ಬರಿದ್ದಾರೆ ನನ್ನ ಫ್ರೆಂಡು. ಸೊ ಅವರು ಕೃತಿಕ್ಷಾಗೆ ಮೆಹಂದಿ ಹಾಕ್ತಿದ್ದಾರೆ. ಮಾತಾಡಿದ್ರೆ ಕದ್ಲುತ್ತಲ್ವಾ? ಇರಲಿ ಕದ್ಲು ಬಿಡ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ, ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬರ್ತಿದೆಲ್ಲ. ಚೆನ್ನಾಗಿದೆಯಾ? ಇರು ಏನು ಮಾಡ್ಕೊಳಕ್ ಹೋಗ್ಬೇಡ. ಹಾಂ, ಬಟ್ ಅವ್ರ ಅಪ್ಪ ಥರನೇ ಅನ್ಸುತ್ತೆ. ಸೂಪರ್ ಅಮ್ಮ. ನೋಡಿ ಚೆನ್ನಾಗಿದೆ. ಆ ಕೈ ಎರಡು ಹತ್ರ ಇಟ್ಕೊ. ಹಾಗೆ ಮೈಲ್ ಪಾಲಿಶ್ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ. ಹಿಂಗೆ ತೋರಿಸು. ಸೂಪರ್, ಸಾಕು ಬಿಡು. ಓಯ್ ಬುಜ್ಜಡು ಏನ್ ಬೇಕು ನಿಂಗೆ? ಏನ್ ಬೇಕು? ನೀನ್ ಎತ್ಕೊಂಡು ಎಲ್ಲಿ ಹೋಗ್ಬೇಕು ನಾವು? ಕುದುರೆ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಸವಾರಿ ಮಾಡ್ತಾ ಇರ್ಬೇಕಾ ನೀನು? ಓಯ್ ಕನಪ್ಪ, ಚಿನ್ನಿ ಕನಪ್ಪ, ನಾಳೆ ನಿಮ್ಮ ಅಕ್ಕಗೆ ವಿಶ್ ಮಾಡ್ತೀಯಾ? ಹ್ಯಾಪಿ ಬರ್ಡೇ ಅಂತೀಯಾ? ಲೇ, ನಿಂದು ಬರ್ಡೇ ಕಡೆ. ಅವ್ನ ಬರ್ಡೇ ಇಲ್ಲ, ಇನ್ನ ಲೇಟ್. ಕ್ಲಾಪ್ ಮಾಡು ಬುಜ್ಜೋಡು, ಕ್ಲಾಪ್ ಮಾಡು. ಕ್ಲಾಪ್ ಮಾಡು. ರಾಮ್ ರಾಮ್ ಮಾಡು. ಕ್ಲಾಪ್ ಮಾಡು. ಹೆಂಗ್ ಮಾಡೋದು ಮಾಡು. ಮರ್ತೋಗ್ಬಿಟ್ಟ. ಚಪಾತಿನಲ್ಲ ಇದು ನೀನ್ ಪಪ್ಸಾ ಪಪ್ಸಾ ಕೇಕಾ ಪಪ್ಸಾ ಪಪ್ಸ. ಬೊಂಬೆ ಇನ್ನೊಂದು 2 ನಿಮಿಷ ಕ್ಲೀನಾಗಿ ತೊಳಸ್ಬಿಡ್ತೀನಿ. ನೋಡು, ಅಲ್ಲೆಲ್ಲ ಇದು ಮಾಡ್ಕೊಂಬಿಟ್ಟಿದ್ದೀನಿ. ಗೈಸ್, ಇವತ್ತು ನೈಟ್ ಡಿನ್ನರ್ ಏನು ಮಾಡಿತ್ತು ಅಂತಂದರೆ ಸೋಯಾ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಸೋಯಾ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸೋಯಾ ಯೂಸ್ ಮಾಡ್ತೀವಿ ನಾವು. ನನ್ನ ಹಸ್ಬೆಂಡ್ಗೆ ರೇಗ್ಸೋಣ ಅಂತ ಹೋದೆ. ಏನಂತಂದರೆ ನನ್ನ ಮುಂದೆ ಬೇರೆಯವ್ರಿಗೆ ತುಂಬ ಫೇವರಾಗಿ ಅವ್ರನ್ನ ಜಾಸ್ತಿ ಹೊಗಳೋದು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ. ಅದಕ್ಕೆ ನನಗೆ ಜಲಸು ಹೊಟ್ಟೆವ್ರಿ ಅಂತ ಅವ್ರಿಗೆ ರೇಗಿಸ್ತಾ ಇದ್ದಾರೆ. ನೋಡಿ ಹೇಳ್ರಿ, ಏನು ಏನು ನನಗೇನು ಜಲಸಾ? ಅವಾಗಲೇ ಏನು ಹೇಳಿದ್ದ? ನನಗೆ ಜಲಸ.
ನೋಡಿ ಫ್ರೆಂಡ್ಸ್ ನಂಗೆ ಜಲಸ್ ಅಂತೆ, ನಂಗೆ ಜಲಸ್ ಅಂತ ಇದ್ದಾರೆ. ಅಲ್ಲ ಅವನು ಹೇಳ್ತಾ ಇದ್ದಾನೆ, ಇವರು ಹೇಳ್ತಾ ಇದ್ದಾರೆ. ಏನ್ ಜಲಸ್ ನನಗೆ? ಏನ್ ಡೈಜೆಷನ್ ಆಗ್ತಾ ಇಲ್ಲ? ಏನ ಇಬ್ರುನಾ? ಏನಕ್ಕೆ ಏನಕ್ಕೆ ಜಲಸ್ ಅಂತ ಇರೋದು? ಹೇಳ್ರಿ, ಇವಾಗ ಮಾತಾಡ್ರಿ. ಹಾ ಹೇಳ್ರಿ ಏನಂತ? ಹಬ್ಬ ಹಬ್ಬ ಏನ? ಐ ಆಮ್ ಪರ್ಫೆಕ್ಟ್ ಮ್ಯಾನ್. ಪರ್ಫೆಕ್ಟ್ ಮ್ಯಾನ್ ಅಲ್ಲ. ಇನ್ನೇನು ರೆಕಾರ್ಡ್ ಆಗ್ತಾ ಇದೆ. ಹೌದು, ರೆಕಾರ್ಡ್ ಆಗ್ತಾ ಇದೆ. ಹಿಂಗೆ ಆಗ್ತೀನಿ. ಇವಾಗ ನಾನು ನೆನ್ನೆಗೆ ಜಲಸ್ ಅಂದಿದ್ದು ಹೇಳಿ. ನಾವು ಏನಕ್ಕೆ ಜಲಸ್ ಅಂತೀವಿ? ಹೊಟ್ಟೆವ್ರಿ ಅನ್ನೋ ತಪ್ಪ. ಅದೇ ಏನಕ್ಕೆ ಹೇಳಿ? ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು ಅದನ್ನ. ಅಂತ ಇದ್ದೀರಲ್ಲ, ಏನ್ ಹೊಟ್ಟೆವ್ರಿ ಅಂತ? ಗ್ಯಾಸ್ಟ್ರಿಕ್. ಏನ್ ಜಲಸ್ ಅಂತ? ಮೆಹಂದಿ ಡಿಸೈನಿಂಗ್ ಬಂದಿದೆ. ಏನು ಏನ್ ಜಲಸ್ಸು? ಹೊಟ್ಟೆವ್ರಿ. ಏನಕ್ಕೆ ಅಂತ ಹೇಳಿ. ಜಲಸ್ಗೋಸ್ಕರ. ಮ್ಯಾಟ್ರ್ ಹೇಳಲ್ಲ ನೀವು, ನಾನು ಹೇಳ್ತೀನಿ. ನಾನು ಹೇಳ ಬೇರೆಯವ್ರಿಗೆ ಫೇವರ್ ಆಗಿ ಮಾತಾಡೋದು ಹೆಂಡತಿ ಮುಂದೆ, ಅವಾಗ ನಮಗೆ ಬರುತ್ತಪ್ಪ ಜಲಸ್ಸು. ಎಲ್ಲರಿಗೂ ಅದೇ ಪ್ರಾಬ್ಲಮ್ ಮತ್ತೆ. ಇಲ್ಲಿವರೆಗೂ ಒಂದೊಂದು ಅರ್ಥ ಆಗ್ಲಿಲ್ಲ. ಯಾರ ಹೆಂಡತಿ ಮುಂದೆ ಮಾತಾಡ್ಬೇಕು ಗೊತ್ತಾಗ್ತದೆ. ಹೋಗ್ರಿ, ಒಂದ್ ರೌಂಡ್ ಚಿಂತಾಮಣಿ ಎಲ್ಲ ಹುಡ್ಕೊಂಡ್ ಬನ್ರಿ. ಯಾರ ಮುಂದೆ ಮಾತಾಡ್ತಿರೋ ಮಾತಾಡಿ. ಯಾರಿಗೆ? ಅವ್ರಿಗೆ ಮೊದ್ಲಿಂದಾನೆ ಗೊತ್ತಾವೆಲ್ಲ. ಅದೆಲ್ಲ ಅವ್ರಿಗೆ ಗೊತ್ತು. ಅವ್ರಿಗೆ ಟೀಚರ್ ಅಲ್ವಾ? ನನಗೆ ಆಕ್ಚುಲಿ ಹೊಟ್ಟೆ ಕಿಚ್ಚು ಜಲಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಹೌದು, ಹುಷಾರಿ, ನೀರು ಕುಡೀರಿ. ಗಂಟ್ಲು ಬಂದ್ಬಿಟ್ಟಾಯ್ತು ಹೊರಗಡೆ. ಅವಳೊಬ್ಳು ಮೊಬೈಲ್ ಇಟ್ಕೊಂಡೆ. ಏಯ್, ಆಫ್ ಮಾಡು ಮೊಬೈಲ್, ಆಫ್ ಮಾಡು, ಆಫ್ ಮಾಡು ಮೊಬೈಲು. ಮೊಬೈಲ್ ಎತ್ತಿಕ್ಕ. ಮುಗ್ದಿರೋದು ಯಾವ್ದಾದ್ರು ಇದ್ರೆ ಹಾಕ್ಬೇಕಷ್ಟೆ. ಸೊ ನೋಡಿ, ಯಾವಾಗಲೂ ಕೇಳ್ತೀರಲ್ಲ, ಯಾಕೆ ನಿಮ್ಮ ಅಮ್ಮ ಮೇಲೆ ರೇಗಾಡ್ತೀಯಾ, ಕೋಪ ಮಾಡಿಕೊಂಡು ಮಾತಾಡ್ತೀರಾ ಅಂತ ಯಾರೊಬ್ರು ಕೇಳಿದ್ರಲ್ಲ. ಸೊ ರೀಸನ್ ಇದೆ ನೋಡಿ. ಬಾಳೆಹಣ್ಣು ಹೆಂಗಿದೆ, ಈ ಬಾಳೆಹಣ್ಣ ಕೃತಿಕ್ಷಾ ಕೊಡು ತಿನ್ನೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಇದಕ್ಕೆ ಬೇಜಾರಾಗುತ್ತೆ. ನಮಗಾದ್ರೂ ತಿನ್ನು ಅಂದರೆ ನಾವು ಹೆಂಗೋ ಇದು ಮಾಡ್ಬೋದು. ನನ್ನ ಮಗಳಿಗೆ ಯಾಕೆ, ಅವಳು ನಾಳೆ ಅವಳು ಬರ್ಡೇ ಬೇರೆ ಇದೆ, ಹಣ್ಣು ಹೆಂಗಾಗಿದೆ ನೋಡಿ, ಬಿಸಾಕೋದನ್ನೆಲ್ಲ ತಗೊಂಡು ತಿನ್ನು ಅಂತಂದರೆ ಹೆಂಗಿರುತ್ತೆ ಅಲ್ವಾ? ನಂಗೆ ಇದಕ್ಕೆ ಬೇಜಾರಾಗೋದು ನಮ್ಮಮ್ಮ ಅಂದರೆ. ಅದಕ್ಕೆ ನನಗೆ ಅವ್ರ ಕೋಪ ಬರೋದು, ಅವ್ರ ಮೇಲೆ ರೇಗಾಡೋದು. ಅಮೌಂಟು ಕೊಡ್ತಾರೆ, ನಮಗೆ ಅಮೌಂಟೇ ಇಂಪಾರ್ಟೆಂಟ್ ಅಲ್ಲ. ಅಜ್ಜಿಯಾಗಿ ಹೆಂಗಿರ್ಬೇಕು ಅವ್ರು ಹಂಗಿರಬೇಕು, ತಾಯಿಯಾಗಿ ಹೆಂಗಿರಬೇಕು ಹಂಗಿತ್ತು ಅಂತಂದರೆ ನಮಗೂ ಒಂದು ಸಂತೋಷ, ನೆಮ್ಮದಿ ಅನ್ನೋದಿರುತ್ತೆ. ಸೊ ಈ ರೀತಿ ಎಲ್ಲ ಮಾಡೋದಕ್ಕೆ ನನಗೂ ತುಂಬ ಬೇಜಾರಾಗುತ್ತೆ. ಅಮ್ಮನ ಮೇಲೆ ನಿಜವಾಗ್ಲೂ ನನಗೆ ಕೋಪ ಬರೋದು ಇದಕ್ಕೆ. ಸೊ ನಾನು ಸುಮ್ಮನೆ ನಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನಾವು ಯಾರು ಇಂಥದ್ದು ಹಣ್ಣುಗಳು ತಿನ್ನು ಅಂತ ನಮ್ಮ ಅಮ್ಮಗೆ ಹೇಳಲ್ಲ. ಬಟ್ ಏನಂದರೆ ಅವ್ರು ಈ ಥರ ಮಾಡ್ತಾರೆ. ಸೊ ಅದೇ ನನಗೆ ಬೇಜಾರು. ಅದಕ್ಕೋಸ್ಕರ ನಾನು ನಮ್ಮ ಅಮ್ಮನ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡು ರೇಗೋದು. ಯಾವಾಗಲೂ ಆ ರೀತಿ ನಾನು ಅವ್ರ ಜೊತೆ ಇರೋಲ್ಲ. ಯಾವಾಗ ಹಿಂಗೆ ಮಾಡ್ತಾರೋ ಆವಾಗೆ ನಾನು ಹಂಗೆ ಮಾಡೋದು. ಸೊ ನೋಡಿ, ಇದು ನಾನು ಫೇಸ್ ಮಾಡ್ತಾ ಇರೋದು. ಅದಕ್ಕೆ ನಾನು ಆ ರೀತಿ ಇರ್ತೀನಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನೆಲ್ಲ ಕೃತಿಕ್ಷದು ಶಾಪಿಂಗ್ ಇತ್ತು. ಸೊ ಅದು ಮುಗಿಸ್ಕೊಂಡ್ವಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್